ಸೊ ವಾಟ್ಸಪ್ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ಈ ವಿಡಿಯೋದಲ್ಲಿ 90 ಡಿಗ್ರಿ ಹೋಲ್ಡು, ಹ್ಯಾಂಡ್ ಸ್ಟ್ಯಾಂಡು ಮತ್ತು ಎಲ್ ಸಿಟ್ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಎಲ್ ಸಿಟಿಗೋಸ್ಕರ ನೀವು ಈ ಪ್ಲ್ಯಾಂಕ್ ಮಾಡಬೇಕು. 30 ಸೆಕೆಂಡ್ ಡೈಲಿ ಮಾಡಿ. ಅದಾದಮೇಲೆ ಆಲ್ ಬಾಡಿ ಹೋಲ್ಡು, ಇದನ್ನು 30 ಸೆಕೆಂಡ್ ಡೈಲಿ ಮಾಡಿ. ಆಮೇಲೆ ಎಲ್ ಸಿಟ್ ಮಾಡಬೇಕಾದ್ರೆ ಫಸ್ಟು ಒಂದು ಕಾಲನ್ನ ಕೆಳಗಿಟ್ಟಿರಿ, ಆಮೇಲೆ ಇನ್ನೊಂದು ಕಾಲನ್ನ ಎತ್ತಿರಿ. ಆಮೇಲೆ ಪ್ರಾಕ್ಟೀಸ್ ಆದಮೇಲೆ ಹಿಂಗೆ ಮಾಡಿ. ಆಮೇಲೆ ಸೆಕೆಂಡು 90 ಡಿಗ್ರಿ ಹೋಲ್ಡು. 90 ಡಿಗ್ರಿ ಹೋಲ್ಡಿಗೆ ಸೂಡೋ ಪುಷಪ್ಪು ಮತ್ತು ಸೂಡೋ ಪುಷಪ್ ಹೋಲ್ಡು. ಸೂಡೋ ಪುಷಪ್ಗೋಸ್ಕರ ಹಿಂಗೆ ಹೋಗ್ಬಿಟ್ಟು ಕಾಲು ಟೋಸಲ್ಲಿದ್ದು ಹಿಂಗೆ ಪುಷಪ್ಪಲ್ಲಿ ಹೋಗ್ಬೇಕು. ಅಂದರೆ ಈ ಪಾಟ್ರಾಕ್ಟ್ ಮಾಡ್ಕೊಂಡು ಹಿಂದೆ ಹೋಗ್ಬಿಟ್ಟು ಫುಲ್ಲು, ಆಮೇಲೆ ಪುಷಪ್ ಹೊಡಿಬೇಕು. ಹಿಂಗೆ ನಾರ್ಮಲ್ ಸ್ಟಾರ್ಟಿಂಗಲ್ಲಿ ಹೆಂಗಿದ್ರು ಹಂಗೆ ಬರಬೇಕು ವಾಪಸ್ಸು. ದಿನಕ್ಕೆ ಒಂದು 3 ಸೆಟ್ಟಲ್ಲಿ 5 ಅನ್ನಂಗೆ ಮಾಡಿ. ಆಮೇಲೆ ನೆಕ್ಸ್ಟು ಸೂಡೋ ಪುಷಪ್ ಹೋಲ್ಡಿಗೆ ಹಿಂಗೆ ಇಟ್ಕೊಂಡು ನಾರ್ಮಲ್ ಸೂಡೋ ಪುಷಪ್ಪಿಗೆ ಹಿಂಗೆ ಹೋಗ್ತೀರ ಹಂಗೆ ಹೋಗ್ಬಿಟ್ಟು ಹಿಂಗೆ ಕೆಳಗೆ ಹೋಗ್ಬಿಟ್ಟು ಹೋಲ್ಡ್ ಮಾಡಿ. 3 ಸೆಕೆಂಡ್ಸ್ ಹೋಲ್ಡ್ ಮಾಡಿಬಿಟ್ಟು ಮೇಲೆ ಬನ್ನಿ. ಆಮೇಲೆ ಅದನ್ನು ಮಾಡಾದಮೇಲೆ ಈ 90 ಡಿಗ್ರಿ ಹೋಲ್ಡಿಗೆ ಈ ಹೊಟ್ಟೆ ಹಿಂಗೆ ಸೈಡೆಲ್ಲ ಇಟ್ಕೊಂಡು ಕಾಲನ್ನ ಹಿಂಗೆ ವೈಡ್ ಮಾಡ್ಕೊಂಡು ಹಿಂಗೆ ಬಾಡಿನ ಮುಂದೆ ಲೀನ್ ಮಾಡಿ. ಆಮೇಲೆ ಕಾಲನ್ನ ಎತ್ತಿ. ಇದರಿಂದನೇ ಡೈಲಿ ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮಗೆ 90 ಡಿಗ್ರಿ ಹೋಲ್ಡ್ ಬರುತ್ತೆ. 90 ಡಿಗ್ರಿ ಹೋಲ್ಡ್ ಸ್ಟ್ಯಾಡಲ್ಲಿ ಬರುತ್ತೆ. ಆಮೇಲೆ ಹ್ಯಾಂಡ್ ಸ್ಟ್ಯಾಂಡಿಂಗ್ ನೀವು ಮಾಡಬೇಕಾಗಿರೋದು ಪೈಕ್ ಪುಷಪ್ಪು ಮತ್ತು ವಾಲ್ ಹ್ಯಾಂಡ್ ಸ್ಟ್ಯಾಂಡು. ಇದನ್ನು ಹಿಂಗೆ ಹೋಗ್ಬಿಟ್ಟು ಇದು ಹಿಂಗೆ ಹೋಗ್ಬಿಟ್ಟು ಡೈಲಿ ಒಂದೊಂದು ಪುಷಪ್ ಹೊಡೀರಿ. ಅದಾದಮೇಲೆ ಈ ವಾಲ್ ಆ್ಯಂಡ್ ಸ್ಟ್ಯಾಂಡು, ಇಲ್ಲೆಲ್ಲೂ ವಾಲ್ ಇಲ್ಲ ಅಂತ ನೀವು ವಾಲ್ ಆ್ಯಂಡ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ಕಿಕ್ ಹೊಡೀರಿ. ಹಿಂಗೆ ವಾಲ್ನ ಕಿಕ್ ಮಾಡಿಬಿಟ್ಟು ಅಲ್ಲಿ ಹೋಲ್ಡ್ ಮಾಡಿರಿ. ಆಮೇಲೆ ನಿಮ್ಮ ಹ್ಯಾಂಡ್ ಸ್ಟ್ಯಾಂಡು ಇಲ್ಲಿ ಹಿಂಗಿಂದ ಹಿಂಗೆ ಬರುತ್ತೆ. ಫಾಲೋ ಫಾರ್ ಮೋರ್.